1,35,000, 1,50,000. 3 ಜನ ಫ್ರೆಂಡ್ಸ್, ಎ ಬಿ ಸಿ, 3 ಜನ ಫ್ರೆಂಡ್ಸ್. ಎ ಅನ್ನೋರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ? 1,20,000. ಈ 1,20,000 ಅಲ್ಲಿ ನಮ್ಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವಾಗ್ಲೂ ಕಾಮನ್ ಆಗಿರುವಂತ ಝೀರೋಗಳನ್ನ ಬಿಟ್ಬಿಡಿ, ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಕಾಮನ್ ಆಗಿರುವಂತ ಝೀರೋ ಬಿಟ್ಬಿಡಿ. 1,20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋ ಬದಲು ನಾವು ಇದನ್ನ ಏನ್ ಅನ್ಕೊಂಡಿದ್ವಿ? 120 ರೂಪಾಯಿ ಹಾಕಿದ್ದಾರೆ, 135 ರೂಪಾಯಿ ಹಾಕಿದ್ದಾರೆ, 150 ರೂಪಾಯಿ ಹಾಕಿದ್ದಾರೆ ಅಂತ ತಗೊಳ್ಳೋಣ. ಅವಾಗ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋದು. ಬಿ ಅನ್ನೋರು ಎಷ್ಟು ರೂಪಾಯಿ ಹಾಕಿದ್ದಾರೆ? ಈ ಇನ್ವೆಸ್ಟೆಡ್ 135 rupees. ಸಿ ಅನ್ನೋರು 105 ರೂಪಾಯಿ. ಓಕೆನಾ? ಯಾವಾಗ್ಲೂ ಅಲ್ಲಿ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ, ಸಿ ಹಿಯರ್ ಫೈಂಡ್ ದ ಶೇರ್ ಆಫ್ ಔಟ್ ಆಫ್ ಈಚ್ ಆನ್ಯುವಲ್ ಪ್ರಾಫಿಟ್ ಇನ್ಕಮ್. ಆನ್ಯುವಲ್ ಅಂತ ಹೇಳಿದ್ರು. ಸಮ್ ಟೈಮ್ ಅದನ್ನ ಮೆನ್ಷನ್ ಮಾಡಲ್ಲ. ಮೆನ್ಷನ್ ಮಾಡ್ಲಿಲ್ಲ ಅಂದ್ರೆ ನೀವು 1 year ಅಂತ ಕನ್ಸಿಡರ್ ಮಾಡ್ಕೋಬೇಕು. ಮೆನ್ಷನ್ ಮಾಡಿದ್ರೆ ಅದು 1 year. ಸಮ್ ಟೈಮ್ ಅದು 3 years ಪ್ರಾಫಿಟ್ ಅಂತಾನು ಕೊಡ್ತಾರೆ. ಕ್ವಶನ್ ಕ್ಲಿಯರ್ ಆಗೋದು ಕೊಡಿ. 3 ವರ್ಷಕ್ಕಾರು ಕೊಡ್ಬೋದು, 2 ವರ್ಷಕ್ಕೆ ಕೊಡ್ಬೋದು. ಏನು ಹೇಳಿಲ್ಲ ಅಂದ್ರೆ 1 ವರ್ಷ, ಅಕಸ್ಮಾತ್ ಹೇಳಿದ್ರು 1 ವರ್ಷ. ಓಕೆ, ಈ 3 ಜನ ಫ್ರೆಂಡ್ಸ್ ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ? 1 ವರ್ಷಕ್ಕೆ. ಇಂಟು 1 ವರ್ಷ, ಇಂಟು 1 ವರ್ಷ, ಇಂಟು 1 ವರ್ಷ. ಓಕೆನಾ? 1 ವರ್ಷ. ಬಾಲಿ ತಿಂಗಳುಗಳಿದ್ರೆ ತಿಂಗಳು ಹಾಕೊಳ್ಳೋಣ, ವರ್ಷ ಇದ್ರೆ ವರ್ಷ, ಡೇಸ್ ಇದ್ರೆ ಡೇಸ್. ಒಬ್ಬ ಫ್ರೆಂಡ್ಸ್ 73 ದಿನ ಆದ್ಮೇಲೆ ಬಂದ ಅಂತ ನಾನು ಹೇಳಿದೀನಿ ಅಂದ್ರೆ ಅವಾಗ 73 ದಿನ ಡಿವೈಡೆಡ್ ಬೈ 365 ದಿನ. ಯಾವಾಗ್ಲೂ ಶೇರ್ ಕ್ಯಾಲ್ಕುಲೇಟ್ ಮಾಡುವಾಗ ದಿನ ಇತ್ತು ಅಂತಂದ್ರೆ ದಿನ ತಗೋಬೇಕು, ಮಂತ್ ಇದ್ರೆ ಮಂತ್ ತಗೋಬೇಕು, ಇಯರ್ ಇದ್ರೆ ಇಯರ್. ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಸರ್ ಅದ್ರ ಲೀಪ್ ಇಯರ್ 1 day ಎಕ್ಸ್ಟ್ರಾ ಬರುತ್ತೆ, ಅಲ್ಲೇನ್ ಮಾಡೋದು? ಅವಾಗ 366 ತಗೋಬೇಡಿ, 365 ಅಂತಾನೆ ತಗೊಳ್ಳಿ. ಇದು ಯಾಕೆ 365 ತಗೋಬೇಕು ಅನ್ನೋದು ಪ್ರಾಫಿಟ್ ಅಂಡ್ ಲಾಸ್ ಕ್ಲಾಸ್ ಅಲ್ಲಿ ಬರುತ್ತೆ, ಅಲ್ಲಿ ಕ್ಲಿಯರ್ ಆಗ್ತೀರಾ, ಡೋಂಟ್ ವರಿ. ನೆಕ್ಸ್ಟ್, 120 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ವರ್ಷಕ್ಕೆ? 1 ವರ್ಷಕ್ಕೆ. 113 ರೂಪಾಯಿ 1 ವರ್ಷಕ್ಕೆ, 150 ರೂಪಾಯಿ 1 ವರ್ಷಕ್ಕೆ. ಇಂಟು ಎಷ್ಟಾಗತ್ತೆ? 120, 135, 150 ಆಗುತ್ತೆ. ಈಗ ಇದನ್ನ ಇದು ಎ ಅನ್ನೋರು 120 ರೂಪಾಯಿ, ಬಿ ಅನ್ನೋರು 135 ರೂಪಾಯಿ, ಸಿ ಅನ್ನೋರು 150 ರೂಪಾಯಿ. ಇದನ್ನ ಟೋಟಲ್ ಮಾಡೋಣ. ಟೋಟಲ್ ಮಾಡಿ ಎಷ್ಟಾಗತ್ತೆ? 8, 10, 405 ರೂಪಾಯಿ ಬರುತ್ತಾ? 405 ರೂಪಾಯಿ ಬರುತ್ತಲ್ಲ ಒಟ್ಟಿಗೆ. ಈ 405 ರೂಪಾಯಿ ಟೋಟಲ್ ಅಮೌಂಟ್ ಅಂತ ನಾವು ತಗೋಬಹುದು, ಅಥವಾ ಇದು ಸಿಂಪ್ಲಿಫೈ ಮಾಡೋಣ. 15 ಇಂದ 15 8 15 9 15 10. ಎ ಅನ್ನೋರು 120 ರೂಪಾಯಿ ಜಾಗದಲ್ಲಿ ಏನಂತ ತಗೋಬಹುದು? 8 ರೂಪಾಯಿ ಹಾಕಿದ್ದಾರೆ. ಬಿ ಅನ್ನೋರು 135 ರೂಪಾಯಿ ಜಾಗದಲ್ಲಿ ಏನಂತ ತಗೋಬಹುದು? 9 ರೂಪಾಯಿ. ಸಿ ಅನ್ನೋರು 150 ರೂಪಾಯಿ ಜಾಗದಲ್ಲಿ 10 ರೂಪಾಯಿ ಹಾಕಿದ್ದಾರೆ. ಈ ತರ ನಾವು ಹೇಳ್ಬೋದು. ಟೋಟಲ್ ಮಾಡಿ ಎಷ್ಟು ಬರುತ್ತೆ ನಮ್ಗೆ? ಈಗ 27. ಈಗ ದೊಡ್ಡ ನಂಬರ್ 405 ಡಿವೈಡ್ ಮಾಡಕ್ ಟೈಮ್ ಜಾಸ್ತಿ ತಗೊಳುತ್ತೆ, ಅದ್ರ ಬದಲು ಈ ತರ ಸಿಂಪ್ಲಿಫೈ ಮಾಡ್ಕೊಡಿ, ಅವಾಗ ಈಸಿ ಆಗುತ್ತೆ. ಈಗ ಅಗೇನ್ ಏನ್ ಕೇಳಿದ್ರಲ್ಲಿ? ಪ್ರತಿಯೊಬ್ಬರದ್ದು ಶೇರ್ ಕಂಡಿಡಿದೆ ಅಂತ ಹೇಳ್ತಾ ಇದ್ದಾರೆ. ಫೈಂಡ್ ದ ಶೇರ್ ಆಫ್ ಈಚ್ ಅಂತ ಹೇಳಿದ್ರು. ಕಂಡಿಡಿಯೋಣ. ಈಗ ಎ ಅನ್ನೋರು ಎಷ್ಟು ರೂಪಾಯಿ ಹಾಕಿದ್ರೆ? ಒಟ್ಟು 8 ರೂಪಾಯಿ. ಬಿ ಅನ್ನೋರು 9 ರೂಪಾಯಿ, ಸಿ ಅನ್ನೋರು 10 ರೂಪಾಯಿ. 1,20,000 ಹಾಗೆ ರಿಡ್ಯೂಸ್ ಮಾಡ್ಕೊಂಡಿದ್ದೀವಿ. ದೆನ್ ನಾವು ಎ ಐ ಆರ್ ಅಂದ್ರೇನು? ಎ ಎಷ್ಟು ರೂಪಾಯಿ ಹಾಕಿದ್ದಾರೆ? 8 ರೂಪಾಯಿ. ಔಟ್ ಆಫ್ 27, 27 ರೂಪಾಯಿ 8 ರೂಪಾಯಿ ಹಾಕಿದ್ರು. ಪ್ರಾಫಿಟ್ ಎಷ್ಟು? ಎಷ್ಟಿದೆ? 56,700. ಇದನ್ನ ಡಿವೈಡ್ ಮಾಡಿದ್ರೆ ಏದು ಶೇರ್ ಬರುತ್ತೆ. ನೆಕ್ಸ್ಟ್ ಬಿ ಅನ್ನೋರು ಎಷ್ಟು ರೂಪಾಯಿ ಹಾಕಿದ್ದಾರೆ? 9 ರೂಪಾಯಿ. ಎಷ್ಟು ರೂಪಾಯಿಗೆ? 27 ರೂಪಾಯಿಗೆ. 56,700. ಅದೇ ತರ ಸಿ ಫೈಂಡ್ ಔಟ್ ಮಾಡಿ ಎಷ್ಟು ಬರುತ್ತೆ? ₹10. ಎಕ್ಸಾಮ್ ಅಲ್ಲಿ ಯಾರ್ದಾರು ಒಬ್ಬರು ಮಾತ್ರ ಶೇರ್ ಕೇಳ್ತಾರೆ ಅಷ್ಟೇ. ಓಕೆನಾ? 27ರಿಂದ 27 2 ಉಳಿಯುತ್ತೆ 1. ಅಲ್ಲಿ ಇಲ್ಲೂ ಅಷ್ಟೇ 2,000 ಬರುತ್ತೆ, 2,100. ಇಲ್ಲೂ ಅಷ್ಟೇ ಎಷ್ಟು ಬರುತ್ತೆ? 2,100. ಮಲ್ಟಿಪಲ್ ಮಾಡೋಣ. 16,800. ಇಲ್ಲಿ 18,900. ದೆನ್ 21,000. ಎ ಅನ್ನೋರ್ಗೆ 1,20,000 ರೂಪಾಯಿಗೆ ಪ್ರಾಫಿಟ್ ಎಷ್ಟು ಬಂದಿದೆ? 16,800 ರೂಪಾಯಿ ಬಂದಿದೆ. ಬಿ ಅನ್ನೋರ್ಗೆ 18,900. ಸಿ ಅನ್ನೋರ್ಗೆ 21,000. ಕ್ಲಿಯರ್ ವರ್ಷ? ನಯನ? Yes, sir. ಯಾವಾಗ್ಲೂ ಟೈಮ್ ಡ್ಯೂರೇಷನ್ ನಾವು ಇಂಟು ಮಾಡ್ಕೋಬೇಕು. ಯಾವಾಗ ಇನ್ವೆಸ್ಟ್ಮೆಂಟ್ ಜೊತೆ ಟೈಮ್ ಡ್ಯೂರೇಷನ್ ಮಲ್ಟಿಪಲ್ ಮಾಡ್ಲೇಬೇಕು. ಓಕೆನಾ?
ಇನ್ವೆಸ್ಟ್ಮೆಂಟ್ 8, 9, 10 ಹೇಗ್ ಬಂತಂತ ಗೊತ್ತಾಯ್ತು ಸರ್. 27ರಿಂದ 56,700 ಭಾಗಿಸಿದ್ರೆ 2,100 ರೂಪಾಯಿ ಬರುತ್ತೆ. 56,000 8, 9, 10 8, 9, 10 ಮಾಡಿಲ್ವಾ? 120 ರೂಪಾಯಿ ಅಂದ್ರೆ 8 ರೂಪಾಯಿ 9 ರೂಪಾಯಿ ಅಂತ ಮಾಡ್ಕೊಂಡಿದೀವಲ್ವಾ ಮೇಲ್ಗಡೆ, ಅದನ್ನ ಬರ್ದಿರೋದು. ಸರ್. ಕ್ಲಿಯರಾ? ಕ್ಲಿಯರ್? ನೆಕ್ಸ್ಟ್ ಎರಡನೇ ಕ್ವಶನ್. ಅಗೇನ್, A started business by investing of rupees 45,000 after 3 months. A ಅನ್ನೋರು ಎಷ್ಟು ರೂಪಾಯಿ ಹಾಕಿದ್ದಾರೆ? 45,000. 45,000 ಅನ್ನೋದ್ರೆ ಏನ್ ಮಾಡಿದ್ರೆ A ಅನ್ನೋರು 45,000, B ಅನ್ನೋರು 60,000, C ಅನ್ನೋರು 90,000. ಮೂರ್ ಸೊನ್ನೆಗಳು ಬಿಟ್ಕೊಳ್ಳೋಣ. A ಅನ್ನೋರು 45 ರೂಪಾಯಿ, B ಅನ್ನೋರು 60 ರೂಪಾಯಿ, C ಅನ್ನೋರು 90 ರೂಪಾಯಿ ಅಂತ ಇಟ್ಕೊಂಡಿರೋಣ. A invest 45 rupees for how many months or how many years? ಇಲ್ಲಿ ಫುಲ್ ಸ್ಟಾಪ್ ಇದೆಯಾ? A ಅನ್ನೋರು 45,000 ರೂಪಾಯಿ ಹಾಕಿದ್ದಾರೆ. 45,000 ರೂಪಾಯಿ ಹಾಕಿದ್ದಾರೆ ಒಂದ್ ವರ್ಷಕ್ಕೆ. ಒಂದ್ ವರ್ಷ ಅನ್ನೋದನ್ನ 12 ತಿಂಗಳು ಅಂತ ನಾನು ಬರಿಬಹುದು. ಒಂದ್ ವರ್ಷ ಅಂತ ನಾನು ಬರಿಬಹುದು. 12 ತಿಂಗಳು ಅಂತ ಬರ್ಕೊಳ್ಳೋಣ. ಯಾಕೆ 12 ತಿಂಗಳು ಅಂತ ಬರೀತೀನಿ ಅಂದ್ರೆ, ನೆಕ್ಸ್ಟ್ ಆಫ್ಟರ್ 3 months ಬಿ ಜಾಯಿನ್ ವಿತ್ ಹಿಮ್. ನೆಕ್ಸ್ಟ್ ಬಿ ಅನ್ನೋನು 3 ತಿಂಗಳ ಆದ್ಮೇಲೆ ಬರ್ತಾ ಇದ್ದಾನೆ. ಒಂದ್ ವರ್ಷಕ್ಕೆ 12 ತಿಂಗಳು, 3 ತಿಂಗಳು ಲೇಟ್ ಆಗಿ ಬಂದ. ಎಷ್ಟು ತಿಂಗಳು ಉಳ್ಕೋತು? 9 ತಿಂಗಳು ಉಳ್ಕೋತು. ಸೊ ಬಿ ಅನ್ನೋನು 9 ತಿಂಗಳಿಗೆ ಅಂದ್ರೆ 9 ತಿಂಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ. ಎಷ್ಟು ರೂಪಾಯಿ ಆಗ್ತಾ ಇದ್ದಾನೆ? 60 ರೂಪಾಯಿ ಆಗ್ತಾ ಇದ್ದಾನೆ. ಸಿ ಅನ್ನೋರು ಇದೇ ತರ ಓದ್ಕೊಂಡೋಗಿ ಆಫ್ಟರ್ ಅನದರ್ 6 months. ಆಫ್ಟರ್ ಅನದರ್ 6 months ಅಂತಂದ್ರೆ ಸಿ ಬಂದು ಬಿ ಬಂದು 6 ತಿಂಗಳಂತೆ ಸಿ ಬಂದ್ರು ಅಂತ ಅರ್ಥ. ಬಿ ಬಂದಿರೋದೇ 3 ತಿಂಗಳು ಲೇಟ್, ಸಿ ಬಂದ್ರು ಅವ್ರು ಬಂದು 6 ತಿಂಗಳಂತೆ. ಟೋಟಲ್ ಎಷ್ಟಾಯ್ತು? 9 ತಿಂಗಳು ಲೇಟ್ ಆಯ್ತು. ಹಾಗಾದ್ರೆ ಅವ್ರ ಹೂಡಿಕೆ. ಸೊ ಈ ಇನ್ವೆಸ್ಟೆಡ್ ಫಾರ್ ಓನ್ಲಿ 3 months. 3 ತಿಂಗಳು ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರೂಪಾಯಿ ಹಾಕಿದ್ರೆ? 90 ರೂಪಾಯಿ. ಯೂಶುವಲ್ ನಮ್ ಪ್ರಕಾರ ಏನಪ್ಪಾ ಅಂದ್ರೆ, ಸರ್ ದುಡ್ಡು ಜಾಸ್ತಿ ಆಗಿದ್ರೆ ಇವ್ರು ತಾನೇ ಶೇರ್ ಜಾಸ್ತಿ ಹೋಗುತ್ತೆ. ಎಸ್, ಬಟ್ ಅವ್ನು ತುಂಬಾ ಲೇಟ್ ಆಗಿ ಬಂದಿದ್ದಾನೆ. ಟೈಮ್ ಡ್ಯೂರೇಷನ್ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? ನೋಡೋಣ ಈಗ. ಆಯ್ತು, ಫಸ್ಟ್ ಇವೆರಡು ಮಲ್ಟಿಪಲ್ ಮಾಡಿ ಎಷ್ಟು ಬರುತ್ತೆ? 540. ಇಲ್ಲೆಷ್ಟು ಬರುತ್ತೆ? 540. ಇಲ್ಲೆಷ್ಟು ಬರುತ್ತೆ? 270. ಇವಾಗ ಕ್ಯಾಲ್ಕುಲೇಷನ್ ಯೂಸ್ ಆಗ್ಲಿ ಅಂತ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಅಂದ್ರೆ 270 ಒಂದ್ ಸಲ ಹೋಗುತ್ತೆ. ಇದು 270 2 ಸಲ ಹೋಗುತ್ತೆ. 270 2 ಸಲ ಹೋಗುತ್ತೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು? 5. ಎ ಅನ್ನೋರು 2 ರೂಪಾಯಿ ಹಾಕಿದ್ದಾರೆ, ಬಿ ಅನ್ನೋರು 2 ರೂಪಾಯಿ ಹಾಕಿದ್ದಾರೆ, ಸಿ ಅನ್ನೋರು 1 ರೂಪಾಯಿ ಹಾಕಿದ್ದಾರೆ. ಕ್ಲಿಯರಾ? 45,000 ಅನ್ನೋದನ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ ನಾವು ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ. ನೆಕ್ಸ್ಟ್ ಈಗ ಎ ಶೇರ್ ಕಂಡುಹಿಡಿಯಬೇಕು. ಎ ಅನ್ನೋರ್ದು ಎಷ್ಟು ಇನ್ವೆಸ್ಟ್ಮೆಂಟ್? ಎ ಅನ್ನೋರ್ದು ಎ ಇನ್ವೆಸ್ಟೆಡ್ 2 rupees. 45,000 ಅನ್ನೋದ್ರೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಎ ಇನ್ವೆಸ್ಟೆಡ್ 2 rupees ಔಟ್ ಆಫ್ 5 ಇಂಟು ಪ್ರಾಫಿಟ್ ಎಷ್ಟಿದೆ ಇಲ್ಲಿ? 16,500. ಪ್ರಾಫಿಟ್ ಅಲ್ಲಿ ಮಾತ್ರ 0 ಕ್ಯಾನ್ಸಲ್ ಮಾಡಬೇಡಿ. 0 ಕ್ಯಾನ್ಸಲ್ ಮಾಡೋದು ಕ್ಯಾಲ್ಕುಲೇಷನ್ ಈಸಿ ಆಗ್ಲಿಂದ ಓನ್ಲಿ ಇನ್ ದ ಇನ್ವೆಸ್ಟ್ಮೆಂಟ್. ಪ್ರಾಫಿಟ್ ಅಲ್ಲಿ ಮಾಡಬೇಡಿ. ನೆಕ್ಸ್ಟ್ ಬಿ ಅನ್ನೋರು ಎಷ್ಟು ರೂಪಾಯಿ ಹಾಕಿದ್ದಾರೆ? 2 ರೂಪಾಯಿ. 2 rupees. Again, C invested 1 rupee out of 5, 16,500. Find out ಮಾಡಿ ಎಷ್ಟು ಬರುತ್ತೆ ಈಗ?
5 ಕ್ಯಾನ್ಸಲ್ ಮಾಡಿ. 5 ಮೂರ್ಲಿ 15, ಒಂದು ಉಳಿಯುತ್ತೆ 15 ಆಗುತ್ತೆ. ಮತ್ತೆ 5 ಮೂರ್ಲಿ 15, ಇದು ಸಹ ಎಷ್ಟೆಲ್ಲ ಹೋಗುತ್ತೆ ಅಲ್ಲಿಗೆ 3300. ಇದು ಸಹ ಎಷ್ಟೆಲ್ಲ ಹೋಗುತ್ತೆ 3300. ಅಲ್ಲಿಗೆ ಎಷ್ಟಾಯ್ತು 6600, 6600, 3300. ನೋಡಿ ಸಿ ಎನ್ ಅವನು 90,000 ರೂಪಾಯಿ ಹಾಕಿದಾನೆ, ಬಟ್ ಅವ್ರಿಗೆ ಶೇರ್ ಕಡಿಮೆ ಬಂತು. ಬಿಕಾಸ್ ದುಡ್ಡು ಜಾಸ್ತಿ ಹಾಕಿದ್ರೆ ನಾವು ಏನಾಯ್ತು ಅಂದ್ರೆ ತುಂಬಾ ಲೇಟ್ ಆಗಿ ಬಂದ, ಟೈಮ್ ಡ್ಯೂರೇಷನ್ ತುಂಬಾ ಜಾಸ್ತಿ ಆಯ್ತು. ಅದರಿಂದ ಕ್ಲಿಯರ್ ಅಲ್ವಾ? ಇಷ್ಟು ಡೀಟೇಲ್ ಆಗಿ ಇಷ್ಟು ಇದಾಗಿ ಕೇಳಲ್ಲ ಎಕ್ಸಾಮ್ ಅಲ್ಲಿ. ಮುಂದೆ ಇದಾವೆ ಕ್ವಶನ್ಗಳು. ಇದು ಕಾನ್ಸೆಪ್ಟ್ ಹೇಗ್ ಸಾಲ್ವ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಕ್ವಶನ್ಸ್ ರೇಷಿಯೋಸ್ ಅಲ್ಲಿ ಇಂಡೈರೆಕ್ಟ್ ಆಗಿರುತ್ತೆ, ಫ್ರಾಕ್ಷನ್ ಇರುತ್ತೆ, ಹೇಗ್ ಮಾಡೋಣ ಅಂತ ನೋಡೋಣ. ಫಸ್ಟ್ ಕ್ಲಿಯರಾ ಗುರುಕಿರಣ್? ಏನೋ ಡೌಟ್ ಇದೆ ಹೇಳಿ. ಕ್ಯಾನ್ಸಲ್ ಮಾಡೋದೆಲ್ಲ ಕ್ಲಿಯರ್ ಆಗಿದ್ದೀರಾ? ಕ್ಲಿಯರ್ ಅಲ್ವಾ? ಶಾಲಿನಿ ಅಗೇನ್ ಮೂರನೇ ಕಾನ್ಸೆಪ್ಟ್ ಏನ್ ಹೇಳಿದ್ದೀನಿ? ದುಡ್ಡು ವಾಪಸ್ ತಗೊಳ್ಳೋದು ಅಂತ ಹೇಳಿದ್ದೀನಿ. ನೋಡೋಣ ಈಗ. ABC ಸ್ಟಾರ್ಟ್ ಅ ಬಿಸ್ನೆಸ್ ಈಚ್ ಇನ್ವೆಸ್ಟಿಂಗ್ ₹20,000. ABC ಅವ್ರನ್ನ 3 ಜನ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಪ್ರತಿಯೊಬ್ರು ಎಷ್ಟು ಹಾಕಿದ್ರೆ ಹೂಡಿಕೆ 20,000. 20,000 ಅಂದ್ರೆ 20 ರೂಪಾಯಿ ಅಂತ ಇಟ್ಕೊಳ್ಳೋಣ. 3 ಬಿಟ್ಬಿಡಿ, ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ. ಎ ಅನ್ನೋರು ಎಷ್ಟು ರೂಪಾಯಿ ಹಾಕಿದ್ದಾರೆ? 20 rupees. ಬಿ ಅನ್ನೋರು ಎಷ್ಟು ರೂಪಾಯಿ ಹಾಕಿದ್ದಾರೆ? 20 rupees. ಸಿ ಅನ್ನೋರು ಎಷ್ಟು ರೂಪಾಯಿ ಹಾಕಿದ್ದಾರೆ? 20 rupees. ಈ 20 rupees ಎಷ್ಟು ದಿನ ತನಕ ಇತ್ತು? ABC started a business each investing ₹20,000. ABC 3 ಜನ ಫ್ರೆಂಡ್ಸ್ ಪ್ರತಿಯೊಬ್ಬರು 20,000 ಹೂಡಿಕೆ ಮಾಡಿದ್ರು. ಆಫ್ಟರ್ 5 months ವಿಡ್ರಾ. ಎ ಅಂದ್ರೆ ಇದು ಕ್ಯಾಪಿಟಲ್ ಲೆಟರ್ ಎ. ಆಫ್ಟರ್ 5 months ಎ ವಿಡ್ರಾ ₹5,000. 5 ತಿಂಗಳು ಆದ್ಮೇಲೆ ಎ ಅನ್ನೋನು 20 ರೂಪಾಯಿ ಎಷ್ಟು ಅಂದ್ರೆ 20,000 ರೂಪಾಯಿ ಎಷ್ಟು ತಗೊಂಡ? 5,000 ವಾಪಸ್ ತಗೊಂಡ. ಅಲ್ಲಿ 3,000 ಬಿಟ್ಟಿದೀವ, ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ 20,000 ರೂಪಾಯಿ ಇಲ್ಲೂ 3,000 ಬಿಟ್ಬಿಡಿ. ಅಲ್ಲಿಗೆ ನಾವು 20 ರೂಪಾಯಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ 20,000ನ. ಓಕೆ, 20,000 ರೂಪಾಯಿ 20 ರೂಪಾಯಿ ಎಷ್ಟು ರೂಪಾಯಿ ವಾಪಸ್ ತಗೊಂಡವನು? 5 ರೂಪಾಯಿ ವಾಪಸ್ ತಗೊಂಡ ಅಂತ ತಗೊಂಡ. ಏನೋ ಏನ್ ಮಾಡಿದಾನೆ ಅಂದ್ರೆ 20 ರೂಪಾಯಿನಲ್ಲಿ ಕಂಪನಿ 5 ತಿಂಗಳು ಮಾತ್ರ ರನ್ ಆಗಿದೆ. ಏನೋ 20 ರೂಪಾಯಿ ಹೂಡಿಕೆ ಮಾಡಿದ, 5 ತಿಂಗಳು ಮಾತ್ರ ರನ್ ಆಗಿದೆ. 5 ತಿಂಗಳು ಆದ್ಮೇಲೆ ಏನಾಯ್ತು? ಪ್ಲಸ್ ಈ 20 ರೂಪಾಯಿ ಏನ್ ಮಾಡ್ದ? 5 ರೂಪಾಯಿ ವಾಪಸ್ ತಗೊಂಡ. ಇನ್ನೆಷ್ಟು ಉಳ್ಕೋತು? 15 ರೂಪಾಯಿ ಉಳ್ಕೋತು. ಎಷ್ಟು ತಿಂಗಳಿಗೆ? 5 ತಿಂಗಳು ಆಗೋಗಿದೆಯಲ್ವಾ? ಅಲ್ಲಿ 1 ವರ್ಷ ಆಗೋಯ್ತು. ಇನ್ನೆಷ್ಟು ತಿಂಗಳು? 7 months. ಸೇಮ್ ಲೈಕ್ ಬಿ ಆಲ್ಸೋ ಇನ್ವೆಸ್ಟೆಡ್ ಫಾರ್ 5 months. ಹಾಗೆ ನೋಡಿ, ವೈಲ್ ಬಿ ವಿಡ್ರೀವ್ ₹4,000. 4,000 ಅಂದ್ರೆ 4 ರೂಪಾಯಿ ತಗೊಂಡಿದ್ದಾರೆ. ಬಿ ಅನ್ನೋನು 20 ರೂಪಾಯಿನಲ್ಲಿ ಎಷ್ಟು ರೂಪಾಯಿ ವಾಪಸ್ ತಗೊಂಡಿದ್ದಾನೆ? 4 ರೂಪಾಯಿ ತಗೊಂಡಿದ್ದಾರೆ. 20 ರೂಪಾಯಿ 4 ರೂಪಾಯಿ ಹೋದ್ರೆ ಎಷ್ಟು ಉಳಿತು? 16 ರೂಪಾಯಿ. ಅದು ಎಷ್ಟು ತಿಂಗಳಿಗೆ? 7 months. While C also invested 20 rupees for 5 months. Ready? And C invests ₹6,000 more. ಬಿಟ್ಬಿಡಿ 3,000. C invests 6 rupees more. ಮೋರ್ ಅಂದ್ರೆ ಪ್ಲಸ್ ಬರ್ಕೊಡಿ. 6 ರೂಪಾಯಿ ಜಾಸ್ತಿ ಹಾಕಿದಾನೆ. ಅಲ್ಲಿ 20 ರೂಪಾಯಿ ಇದ್ದಿದ್ದು ಎಷ್ಟಾಯ್ತು ಈಗ? 26 ರೂಪಾಯಿ ಆಯ್ತು. ಎಷ್ಟು ತಿಂಗಳಿಗೆ? 7 ತಿಂಗಳು. ಇದು ಪ್ರತಿಯೊಬ್ಬರ ಇನ್ವೆಸ್ಟ್ಮೆಂಟ್ ವೇರಿಯೇಷನ್ ಆಯ್ತು. ಯಾವಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡಿದಾಗ ವಿಡ್ರಾ ಮಾಡಿದ್ರಲ್ಲ, ಕಂಪ್ನಿಗೆ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಪ್ರಾಫಿಟ್ ಬರದಂಗೂ ಅದೇ ಅಮೌಂಟ್ ಇರ್ಬೇಕು. ಮಧ್ಯದ ಅವ್ರು ಏನು ವಾಪಸ್ ತಗೊಂಡ್ರೆ ಎಷ್ಟು ಉಳ್ಕೊಳುತ್ತೋ ಅದಕ್ಕೆ ಶೇರ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅರ್ಥ. ಈಗ ಇವ್ರಿಗೆ ಹೇಗೆ 5 ತಿಂಗಳ ತನಕ ಒಂದು ಅಮೌಂಟ್ ಬರುತ್ತೆ, ಅದು 7 ತಿಂಗಳಿಗೆ ಒಂದು ಅಮೌಂಟ್ ಬರುತ್ತೆ. 2 ಕ್ಲಬ್ ಮಾಡಿ ಒಂದು ಅಮೌಂಟ್ ಕೊಡ್ತೀವಿ ಅವ್ರಿಗೆ ಶೇರ್. ಆ ತರ ಲೆಕ್ಕ ಇದೆ. ಓಕೆ, ಈಗ ಇದನ್ನ ಮಲ್ಟಿಪಲ್ ಮಾಡಿ ಎಷ್ಟು ಬರುತ್ತೆ? 20 into 5 100, 15 into 7 105, 20 into 5 100, 16 into 7 120. ಎಷ್ಟು? 112. 16 112, 50 100. ಇದೆಷ್ಟಾಗುತ್ತೆ? 240 + 42. ಅಲ್ಲಿಗೆ 182 ಬರುತ್ತಾ?
182. ಅಲ್ಲಿಗೆ ಎ ಅನ್ನೋರ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿತ್ತು ಒಂದು ವರ್ಷಕ್ಕೆ ಅಂದ್ರೆ 205 ರೂಪಾಯಿ, ಬಿ ಅನ್ನೋರ್ದು 212 ರೂಪಾಯಿ, ಸಿ ಅನ್ನೋರ್ದು 282 ರೂಪಾಯಿ. ಎ ಇನ್ವೆಸ್ಟೆಡ್ ಟೋಟಲ್ ಅಮೌಂಟ್ ಆಫ್ rupees 205, ಬಿ ಇನ್ವೆಸ್ಟೆಡ್ 212 ಅಂಡ್ ಸಿ ಇನ್ವೆಸ್ಟೆಡ್ 282. ಈಗ ಇದಿಷ್ಟನ್ನು ಆಡ್ ಮಾಡಿ ಎಷ್ಟು ಬರುತ್ತೆ? 699 ಅಷ್ಟೇ. ಸೊ ನಾವ್ ಯು ಕ್ಯಾನ್ ಫೈಂಡ್ ದ ಶೇರ್ ಆಫ್ ಈಚ್. ಎಷ್ಟು ಬರುತ್ತೆ ನೋಡಿ. ಎ ಅನ್ನೋರು 205 ರೂಪಾಯಿ ಹೂಡಿಕೆ ಮಾಡಿದ್ರು ಎಷ್ಟಕ್ಕೆ? ಔಟ್ ಆಫ್ 699 ಅಂಡ್ ದ ಪ್ರಾಫಿಟ್ ಇಸ್ 69,900. While B invested 212 rupees out of 699 in the profit of 69,900. While C invested 282 rupees out of 699 out of 69,900. ಎಷ್ಟು ಬರುತ್ತೆ? 20,500, 20,000, 21,200, 28,200. ಇದಿಷ್ಟು ಕಾನ್ಸೆಪ್ಟ್ ನಮ್ಗೆ ಆಯ್ತಾ. ಈ ಮೂರೇ ಕಾನ್ಸೆಪ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು. ಈ ಮೂರು ಕಾನ್ಸೆಪ್ಟ್ ನ ಎಕ್ಸಾಮ್ ಅಲ್ಲಿ ಹೇಗೆಲ್ಲ ಕೇಳಿದ್ದಾರೆ, ಏನೇನ್ ಮಾಡಿದ್ದಾರೆ ಅಂತ ಫಸ್ಟ್ ಇವತ್ತು ಮಾಸ್ಟರ್ ಕ್ಲಾಸ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರಿವಿಷನ್ ಮಾಡೋಣ.